ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದ ಪಾಠ 2ರಲ್ಲಿ ಬರುವಂತಹ ಆರೋಗ್ಯ ಶಿಕ್ಷಣದ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ಕು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರಿಗೆ ಈ ಒಂದು ವಿಡಿಯೋಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಈ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಈ ಒಂದು ವಿಷಯದಲ್ಲಿ ನಾವೇನೇನು ತಿಳ್ಕೊತೀವಿ ಅಂತಂದರೆ, ಮಾನಸಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ ತಿಳ್ಕೊತೀವಿ, ಹಾಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳ ಅರಿವು, ಹಾಗೆ ಸಮತೋಲನ ಭಾವನೆಗಳ ಅರಿವು. ಇವು ಏನು ಮಾಡ್ತೀವಿ, ಇಷ್ಟು ವಿಷಯಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಕೊತೀವಿ. ಹಾಗಾದರೆ ಮಾನಸಿಕ ಆರೋಗ್ಯ ಅಂದ್ರೇನು ಅಂತೇಳಿ ನೋಡೋಣ. ನಿರಂತರವಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ತಕ್ಕಂತೆ ತನ್ನನ್ನು ಮಾರ್ಪಡಿಸಿಕೊಳ್ಳುವುದು ಹಾಗೂ ತನ್ನ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಎಲ್ಲರ ಜೊತೆ ಹೊಂದಾಣಿಕೆಯ ಜೀವನ ಸಾಗಿಸುವುದು ಏನಾಗಿದೆ, ಇಂದಿನ ನಮ್ಮ ಜೀವನದ ಗುರಿಯಾಗಿದೆ. ಅಂದರೆ ನಿರಂತರವಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ತಕ್ಕಂತೆ ನಾವು ನೋಡಬೇಕು, ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯಾಗಿ ಜೀವನ ನಡೆಸುವುದೇ ಪ್ರತಿಯೊಬ್ಬರ ಜೀವನದ ಗುರಿಯಾಗಬೇಕು. ಈ ಗುರಿ ನೆರವೇರಬೇಕಾದರೆ ನಾವೇನು ಮಾಡಬೇಕು ಅಂತಂದರೆ, ನಮ್ಮ ವ್ಯಕ್ತಿತ್ವವು ಐಕ್ಯತೆಯಿಂದಲೂ ಹಾಗೂ ಸಮತೋಲನದಿಂದಲೂ ಕೂಡಿರಬೇಕು. ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ರೆ ನಾವೇನು ಮಾಡಬೇಕು, ಐಕ್ಯತೆಯಿಂದ ಮತ್ತು ಸಮತೋಲನತೆಯಿಂದ ಕೂಡಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಜೀವನದ ಮಾರ್ಗದಲ್ಲಿ ಬರುವ ಜಟಿಲತೆಗೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ಏನು ಮಾಡ್ತಾನೆ ಅಂದರೆ, ತನ್ನ ಜೀವನದ ಮಾರ್ಗದಲ್ಲಿ ಬರುವಂತಹ ಜಟಿಲತೆಗೆ ಪರಿಹಾರವನ್ನು ಕಂಡುಹಿಡಿಯಲು ಏನು ಮಾಡ್ತಾನೆ, ಪ್ರಯತ್ನ ಪಡ್ತಾನೆ. ಈ ಪ್ರಯತ್ನದಲ್ಲಿ ಯಶಸ್ಸು ಮತ್ತು ಅಪಜಯಗಳಾಗಲಿ ಅದು ಅವನ ಪ್ರಯತ್ನದ ಬುನಾದಿಯನ್ನು ಅವಲಂಬಿಸಿರ್ತದೆ. ಈ ಪ್ರಯತ್ನದಲ್ಲಿ ಏನು ಮಾಡ್ತದೆ, ಯಶಸ್ಸು ಹಾಗೂ ಅಪಜಯವಾಗಲಿ ಅದು ಏನು ಮಾಡ್ತದೆ, ಅವನ ಪ್ರಯತ್ನದ ಬುನಾದಿಯಾಗಿ ಅವಲಂಬಿಸಿರ್ತದೆ. ತನ್ನ ಪ್ರಯತ್ನದಲ್ಲಿ ಅಪಜಯ ಹಾಗೂ ಯಶಸ್ವಿಯಾಗದಿದ್ದಾಗ ಅವನಲ್ಲಿ ಏನಾಗ್ತೈತೆ, ಆಶಾಭಂಗ ಉಂಟಾಗ್ತೈತೆ. ಯಾವುದೇ ಒಂದು ನಾವು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂದರೆ ಅವಾಗ ಏನಾಗ್ತೈತೆ, ಆಶಾಭಂಗ ಉಂಟಾಗ್ತೈತೆ ಸಹಜವಾಗಿ. ಇಂತಹ ಸ್ಥಿತಿಯು ವ್ಯಕ್ತಿಯಲ್ಲಿ ಮಾನಸಿಕ ಅಸಮತೋಲನಕ್ಕೆ ಏನಾಗ್ತದೆ, ಕಾರಣವಾಗ್ತೈತೆ. ಅವಾಗ ಏನಾಗಿರಲ್ಲ, ನಮ್ಮ ಮನಸ್ಥಿತಿ ಚೆನ್ನಾಗಿರಲ್ಲ, ಅವಾಗ ಏನಾಗ್ತೈತೆ, ಅಸಮತೋಲನ ಉಂಟಾಗ್ತೈತೆ. ಮನಸ್ಸಿನ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರಿ ಅನ್ಯ ಮನಸ್ಕ ವ್ಯಕ್ತಿತ್ವ ಏನಾಗ್ತೈತೆ, ನಿರ್ಮಾಣವಾಗ್ತೈತೆ. ಇಂದಿನ ದಿನಗಳಲ್ಲಿ ವ್ಯಕ್ತಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಹಾಗೆ ಮಾನಸಿಕ ಆರೋಗ್ಯವನ್ನು ಕೂಡ ಏನಿರಬೇಕು, ಮುಖ್ಯವಾಗಿ ಬೇಕು. ದೈಹಿಕ ಆರೋಗ್ಯ ಎಷ್ಟು ಮುಖ್ಯವಾಗಿ ಬೇಕೋ ಮಾನಸಿಕ ಆರೋಗ್ಯವು ಅಷ್ಟೇ ಮುಖ್ಯವಾಗಿ ಪ್ರತಿಯೊಬ್ಬ ಮಾನವರಿಗೂ ಬೇಕು. ಮಾನಸಿಕ ರೋಗಗಳನ್ನು ಹೋಗಲಾಡಿಸುವುದಕ್ಕಾಗಿ ಅಥವಾ ತಡೆಗಟ್ಟುವುದಕ್ಕಾಗಿ ಮಾನಸಿಕ ಆರೋಗ್ಯದ ಅಧ್ಯಯನಕ್ಕೆ ನೋಡಬೇಕು, ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಹಾಗಾದರೆ ಮಾನಸಿಕ ಆರೋಗ್ಯದ ಅರ್ಥ ಏನು ಅಂಥೇಳಿ ತಿಳ್ಕೊಳ್ಳೋಣ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮಾನಸಿಕ ಆರೋಗ್ಯ ಅಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ಹಾಗೂ ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆಯನ್ನು ನೀಡುವಂತಹ ಒಂದು ಸ್ಥಿತಿಗೆ ಏನಂತೀವಿ, ಮಾನಸಿಕ ಆರೋಗ್ಯ ಅಂಥೇಳಿ ಕರಿತೀವಿ. ಏನು ಮಾಡಬೇಕಂದ್ರೆ, ವ್ಯಕ್ತಿ ವಿಶ್ವಸಂಸ್ಥೆ ಅಂದರೆ WHO ಹೇಳ್ತೈತೆ, ಇದು ಒಬ್ಬ ಮನುಷ್ಯ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಂತಂದರೆ ಅವನೇನು ಮಾಡಬೇಕಂದ್ರೆ, ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡಗಳನ್ನು ಏನು ಮಾಡಬೇಕು, ನಿಭಾಯಿಸ್ಕೊಂಡು ಲಾಭದಾಯಕವಾಗಿ ನಾವು ಕಾರ್ಯಗಳನ್ನು ಮಾಡ್ಕೊತಾ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡುವಂತಹ ಮನಸ್ಥಿತಿ ಇರುತ್ತಲ್ಲ, ಅದೇ ಸಾಮಾಜಿಕ ಆರೋಗ್ಯ ಅಂತೇಳಿ ಹೇಳ್ತಾರೆ. ಈಗ ಇದನ್ನು ತಿಳಿಯಿರಿ ಅಂತಿದೆ. ನಾವು ಯಾವಾಗಲೂ ಏನಿರಬೇಕು, ಉತ್ತಮ ಆಲೋಚನೆಗಳನ್ನು ಮಾಡುತ್ತಾ ಕ್ರಿಯಾಶೀಲರಾಗಿದ್ದಲ್ಲಿ ಏನಾಗುತ್ತೆ, ಮಾನಸಿಕ ಆರೋಗ್ಯವು ಕೂಡ ಇನ್ನೂ ಉತ್ತಮ ಆಗ್ತೈತೆ. ನಾವು ಉತ್ತಮ ಆಲೋಚನೆಗಳನ್ನು ಮಾಡುತ್ತಾ ಕ್ರಿಯಾಶೀಲರಾಗ್ತೀವಿ ಅಂದರೆ ಆವಾಗ ಮಾನಸಿಕ ಆರೋಗ್ಯವು ಕೂಡ ಏನಾಗ್ತೈತೆ, ಉತ್ತಮ ರೀತಿಯಲ್ಲಿ ಉಂಟಾಗ್ತೈತೆ. ಹಾಗಾದರೆ ಮಾನಸಿಕ ಆರೋಗ್ಯದ ಮಹತ್ವ ಏನು ಅಂತಂದರೆ, ದೀರ್ಘಾಯುಷ್ಯ ಮತ್ತು ಆರೋಗ್ಯಕರ ಬದುಕಿಗೆ ಏನಾಗ್ತದೆ, ಉತ್ತಮವಾದಂತಹ ಆರೋಗ್ಯ ಹೊಂದುವುದು ಮತ್ತು ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿರ್ತೈತಿ. ದೀರ್ಘಾಯುಷ್ಯ ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಮತ್ತು ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿರಬೇಕು.
ಇದರ ಕೊರತೆ ಇದ್ದಾಗ ವ್ಯಕ್ತಿಯ ಆತ್ಮಗೌರವ ಮತ್ತು ಸಂಬಂಧಗಳು ಹಾಗೂ ದಿನನಿತ್ಯದ ಕಾರ್ಯಕ್ಷಮತೆಗೆ ಏನಾಗ್ತೈತೆ, ಧಕ್ಕೆ ಉಂಟಾಗ್ತೈತಿ. ಇದರಿಂದ ಏನಾದರೂ ಕೊರತೆ ಉಂಟಾಯ್ತಂದರೆ ವ್ಯಕ್ತಿಯ ಆತ್ಮಗೌರವ ಮತ್ತು ಸಂಬಂಧಗಳು ಹಾಗೂ ದಿನನಿತ್ಯದ ಕಾರ್ಯಕ್ಷಮತೆಗೆ ಏನಾಗ್ತೈತೆ, ಧಕ್ಕೆ ಉಂಟಾಗ್ತೈತೆ. ಅಂದರೆ ಆರೋಗ್ಯವಾಗಿ, ಮಾನಸಿಕವಾಗಿ ಆರೋಗ್ಯ ಇಲ್ಲಾಂದರೆ ನಮಗೆ ಏನಾಗ್ತೈತಿ, ಈ ಸಮಸ್ಯೆಗಳು ಉಂಟಾಗ್ತೈತಿ. ಇದರಿಂದ ಆ ವ್ಯಕ್ತಿಯ ದೈಹಿಕ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮ ಬೀಳ್ತೈತಿ. ಮಾನಸಿಕವಾಗಿ ಚೆನ್ನಾಗಿರಲಿಲ್ಲ ಅಂದರೆ ದೈಹಿಕವಾಗಿ ಕೂಡ ನಾವೇನಾಗ್ತೀವಿ, ಕುಂಠಿತಗೊಳ್ತೀವಿ. ಮಾನಸಿಕ ಆರೋಗ್ಯದ ಕೊರತೆಯಿಂದ ವ್ಯಕ್ತಿಯ ವರ್ತನೆಯಲ್ಲಿ ಏರುಪೇರುಗಳನ್ನು ನಾವು ಗಮನಿಸ್ತೀವಿ. ಮಾದಕ ವಸ್ತುಗಳ ಸೇವನೆ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಜಗಳ ಆಗಿರ್ಬೋದು, ಹಾಗೆ ವಿನಾಶಕಾರಿ ಪ್ರವೃತ್ತಿಗಳು ಇವೆಲ್ಲ ಏನು ಮಾನಸಿಕ ಆರೋಗ್ಯ ಕೆಡಲಿಕ್ಕೆ ಪ್ರಮುಖವಾದಂತಹ ಒಂದು ಅಂಶಗಳಾಗಿರ್ತವೆ. ಉತ್ತಮ ಮಾನಸಿಕ ಆರೋಗ್ಯದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದೆಂಬ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ. ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ನಮಗೇನಾಗ್ತೈತೆ, ನಾವು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಮಾಡಬಹುದು ಎಂಬ ಆತ್ಮವಿಶ್ವಾಸ ನಮಗೆ ಉಂಟಾಗ್ತೈತೆ. ಹಾಗೆ ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಕೂಡ ಇಲ್ಲಿ ವೃದ್ಧಿ ಆಗ್ತೈತೆ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಿರೋದ್ರಿಂದ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಕೂಡ ನಾವು ಹೊಂದಬಹುದು. ಉತ್ತಮ ಮಾನಸಿಕ ಆರೋಗ್ಯದಿಂದ ಏನಾಗ್ತೈತೆ, ಸಮಯ ಪ್ರಜ್ಞೆ ಬರ್ತೈತೆ. ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಲು ಕೂಡ ಏನ್ಬೇಕು, ನಾವು ಮಾನಸಿಕವಾಗಿ ಆರೋಗ್ಯ ಆಗಿರಬೇಕು. ಇಷ್ಟೆಲ್ಲ ಮಾನಸಿಕವಾಗಿ ಆರೋಗ್ಯ ಇರುವಂತಹ ಭಾವನೆಗಳು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಯಾಗಿವೆ. ಭಾವನೆಗಳೇನೆಂದರೆ ನಮ್ಮ ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಗಳು ಆಗಿವೆ. ವ್ಯಕ್ತಿಯು ಸಂತೋಷಗೊಂಡಾಗ ಅಥವಾ ದುಃಖ ಪೀಡಿತನಾದಾಗ ಮನಸ್ಸಿಗೆ ಏನಾಗ್ತೈತಿ, ಉದ್ರೇಕ ಸ್ಥಿತಿ ಹೊಂತಾನೆ. ದುಃಖ ಆಗಲಿ ಸಂತೋಷವಾಗಲಿ ಮನಸ್ಸು ಏನಾಗ್ತಾನೆ, ಉದ್ರೇಕ ಸ್ಥಿತಿ. ಇಲ್ಲಾಂದ್ರೆ ಆ ಟೈಮಲ್ಲಿ ನಾವು ಏನು ಮಾತಾಡ್ತೀವಿ, ಹೆಂಗಿರ್ತೀವಿ ಎಂಬುದು ಅಷ್ಟು ಗೊತ್ತಾಗೋದಿಲ್ಲ. ಭಾವನೆಗಳು ವ್ಯಕ್ತಿಯ ಬದುಕಿನಲ್ಲಿ ಏನು ಮಾಡ್ತವೆ, ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ಭಾವನೆ ರಹಿತ ಬದುಕು ನಿಸ್ತೇಜವಾಗಿರುತ್ತದೆ. ಅಂದರೆ ಯಾವುದೇ ರೀತಿಯ ಅರ್ಥ ಅಲ್ಲಿ ಇರೋದಿಲ್ಲ. ಇವುಗಳು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳು ಅಂತೇಳಿ ಕರಿತೀವಿ. ಇಲ್ಲಿ ಸಕಾರಾತ್ಮಕವೂ ಇರ್ತವೆ, ನಕಾರಾತ್ಮಕವೂ ಇರ್ತವೆ. ಹಾಗಾದರೆ ಸಕಾರಾತ್ಮಕ ಭಾವನೆಗಳು ಯಾವುವು ಅಂತಂದರೆ, ಸಕಾರಾತ್ಮಕ ಭಾವನೆಗಳನ್ನು ಸುಖದಾಯಕ ಭಾವನೆಗಳಂತೂ ಕರಿತೀವಿ. ಏನಂತ ಕರಿತೀವಿ, ಸುಖದಾಯಕ ಭಾವನೆ ಅಂತ ಕರಿತೀವಿ. ಇಲ್ಲಿ ಪ್ರೀತಿ ಇರ್ತೈತೆ, ಪ್ರೇಮ ಇರ್ತೈತೆ, ಸಂತೋಷ, ಪ್ರಶಂಸೆ ಇವೆಲ್ಲವೇನು ಸಕಾರಾತ್ಮಕ ಭಾವನೆಗಳಿಗೆ ಉದಾಹರಣೆಗಳು. ಹಾಗಾದರೆ ಸಕಾರಾತ್ಮಕ ಭಾವನೆಗಳಿಂದ ಆಗುವಂಥ ಲಾಭಗಳು ಏನೇನು, ನಾವು ಸಕಾರಾತ್ಮಕವಾಗಿ ಇದ್ದೀವಿ ಅಂದರೆ ಅದರಿಂದ ಏನೇನು ಲಾಭ ಆಗ್ತೈತಿ ಅಂತ ನೋಡೋಣ. ಸಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಏನಾಗ್ತವೆ, ಸಹಕಾರಿಯಾಗ್ತವೆ. ಅವುಗಳು ಸಮಾಜದಲ್ಲಿ ಇತರರೊಡನೆ ಉತ್ತಮ ಸಂಬಂಧ ಹೊಂದಲು ಕೂಡ ಏನು ಮಾಡ್ತವೆ, ಸಹಕಾರಿಯಾಗ್ತವೆ. ಸಮಾಜದಲ್ಲಿ ಉತ್ತಮ ಗುಣದ ನಡತೆಯನ್ನು ತೋರಿಸಲು ಕೂಡ ಸಕಾರಾತ್ಮಕ ಭಾವನೆಗಳು ಪೂರಕವಾಗ್ತವೆ. ಸಮಾಜದಲ್ಲಿ ಏನು ಮಾಡ್ಬೋದು, ಉತ್ತಮ ಭಾವನೆಗಳನ್ನು ಹೊಂದಲಿಕ್ಕೆ ಇದು ಪೂರಕವಾಗ್ತವೆ. ವ್ಯಕ್ತಿಯು ಒಬ್ಬನ ಸಾಧನೆ ಅಥವಾ ಸಾಧಿಸಿದ ಗುರಿಗಳು ಆತನ ಸಕಾರಾತ್ಮಕ ಭಾವನೆಗಳಿಗೆ ಏನಾಗ್ತೈತೆ, ಲಾಭವಾಗ್ತವೆ. ಇವೆಲ್ಲ ಸಕಾರಾತ್ಮಕ ಭಾವನೆಗಳಿಂದ ಆಗುವ ಲಾಭಗಳು. ಹಾಗಾದರೆ ನಕಾರಾತ್ಮಕ ಭಾವನೆಗಳಿಂದ ಏನೇನಾಗ್ತೈತೆ ಅಂತೇಳಿ ನೋಡೋಣ. ಭಯ, ತಿರಸ್ಕಾರ, ಅವಮಾನ, ಸಿಟ್ಟು, ಅಸೂಯೆ, ದುಃಖ ಇವುಗಳು ಏನಂದರೆ ನಕಾರಾತ್ಮಕ ಭಾವನೆಗಳು. ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳು ಮೂಡಲು ಸಮಾಜದ ಇತರೆ ವ್ಯಕ್ತಿಗಳ ನಡವಳಿಕೆಗೆ ಏನಾಗ್ತದೆ, ಪ್ರಮುಖ ಕಾರಣವಾಗಿರ್ತದೆ. ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳು ಬರಲು ಮುಖ್ಯ ಕಾರಣನೇ ಸಮಾಜ. ಕೆಲವು ಸರಿ ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯಲ್ಲಿ ಋಣಾತ್ಮಕ ಪರಿಣಾಮವನ್ನುಂಟು ಮಾಡ್ತವೆ. ಸಾಮಾನ್ಯವಾಗಿ ಜನರು ನಕಾರಾತ್ಮಕ ಭಾವನೆಗಳನ್ನು ತರಲು ಏನು ಮಾಡ್ತಾರೆ, ಹಿಂಜರಿತಾರೆ. ಕಾರಣ ಆ ಭಾವನೆಗಳು ತೋರ್ಪಡಿಸೋದರಿಂದ ಸಂಬಂಧಗಳು ಏನಾಗ್ತವೆ, ಕಳೆದುಕೊಳ್ಬೇಕಾಗ್ತೈತೆ ಎಂಬ ಭಯ ಎಲ್ಲರಲ್ಲಿಯೂ ಕೂಡ ಸಹಜವಾಗಿ ಇರ್ತೈತೆ. ನಕಾರಾತ್ಮಕ ಭಾವನೆಗಳನ್ನು ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸದಿದ್ದರೆ ಏನಾಗುತ್ತೆ, ಅದು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡ್ತೈತೆ. ಹಾಗಾದರೆ ಸಮತೋಲನ ಭಾವನೆಗಳ ಬೆಳವಣಿಗೆ. ಹಾಗಾದರೆ ಸಮತೋಲನಾತ್ಮಕ ಭಾವನೆಗಳು ಹೇಗೆ ಬೆಳವಣಿಗೆ ಆಗಬೇಕು ಅಂತೇಳಿ, ಜನರು ಎಲ್ಲ ರೀತಿಯ ಭಾವನೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಏನು ಮಾಡ್ತಾರೆ, ಅಭಿವ್ಯಕ್ತಗೊಳಿಸ್ತಾರೆ. ಸಕಾರಾತ್ಮಕ ಆಗಿರ್ಬೋದು, ನಕಾರಾತ್ಮಕ ಆಗಿರ್ಬೋದು, ಎಲ್ಲ ಭಾವನೆಗಳು ಏನು ಮಾಡ್ತಾರೆ, ಸಂದರ್ಭಕ್ಕೆ ತಕ್ಕಂತೆ ಅವ್ರು ಏನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಭಾವನೆಗಳನ್ನು ಒಳ್ಳೆಯ ಅಥವಾ ಕೆಟ್ಟ ಭಾವನೆ ಎಂದು ಏಕಮುಖವಾಗಿ ತೀರ್ಮಾನಿಸುವುದು ಉಪಯುಕ್ತ ಅಲ್ಲ. ಅಂದರೆ ಒಳ್ಳೆಯ ಭಾವನೆ, ಕೆಟ್ಟ ಭಾವನೆ ಅಂತೇಳಿ ಒಂದು ರೀತಿಯಲ್ಲಿ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ವ್ಯಕ್ತಿಯು ತನ್ನ ಜೀವಿತ ಅವಧಿಯಲ್ಲಿ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳೆರಡನ್ನೂ ಏನು ಮಾಡ್ತಾನೆ, ಅನುಭವಿಸ್ತಾನೆ. ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ತನ್ನ ಜೀವಿತಾವಧಿಯಲ್ಲಿ
ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಏನು ಮಾಡ್ತಾನೆ, ಅನುಭವಿಸ್ತಾನೆ. ಭಾವನೆಗಳನ್ನು ತಾನು ಅನುಭವಿಸಿದ ಹಾಗೆಯೇ ಅವುಗಳನ್ನು ಏನು ಮಾಡಬೇಕು, ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ಅವುಗಳನ್ನು ನೋಡಬೇಕು, ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸಬೇಕು. ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ಕೂಡ ಸಹಜವಾಗಿ ಬಿಟ್ಟಿರ್ತೈತಿ. ಅವುಗಳನ್ನು ತಡೆಯುವುದು ಕಷ್ಟಕರ ಆಗಿರ್ತೈತಿ. ಆದರೆ ಅವುಗಳ ಸಮರ್ಪಕವಾದ ರೀತಿಯಲ್ಲಿ ಏನು ಮಾಡಬೇಕು, ನಾವು ಆ ನಕಾರಾತ್ಮಕ ಭಾವನೆಗಳನ್ನು ಹೊರ ಹಾಕಬೇಕು ಅಥವಾ ಅವುಗಳನ್ನು ಏನು ಮಾಡಬೇಕಂದ್ರೆ ರೂಢಿಗತ ಮಾಡಬೇಕು. ಇಲ್ಲೊಂದು ಯೋಚನೆ ಕೊಟ್ಟಿದ್ದರೆ ಯೋಚಿಸಿ ಅಂತೇಳಿ. ನೀವು ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ನಕಾರಾತ್ಮಕ ಮನೋಭಾವನೆಗಳನ್ನು ಹೊಂದಿದಾಗ ಅದು ಆದ ಅನುಭವ ಮತ್ತು ಸಕಾರಾತ್ಮಕ ಮನೋಭಾವನೆ ಹೊಂದಿದಾಗ ಆದ ಅನುಭವ ನೋಡ್ಬೇಕಂತೇಳಿ ನಾವು ನೆನಪಿಸ್ಕೊಳ್ಬೇಕಂತೆ. ಸಕಾರಾತ್ಮಕ ಇದ್ದಾಗ ಅಥವಾ ನಕಾರಾತ್ಮಕ ಇದ್ದಾಗ ಯಾವ ಭಾವನೆಗಳು ಉಂಟಾಗಿದ್ವು ಅಂತೇಳಿ ನಾವು ಏನು ಮಾಡಬೇಕಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ಏನು ನೋಡಿದ್ದೀವಲ್ಲ ನಾವು, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದ್ದಾವೆ. ಮಾನಸಿಕ ಆರೋಗ್ಯ ಅಂದ್ರೇನು ಅಂಥೇಳಿ WHO ಏನು ಹೇಳಿತ್ತು, ಮಾನಸಿಕ ಆರೋಗ್ಯ ಅಂದ್ರೆ ಏನಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು ತನಗೆ ಬೇಕಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ತಾ ಉತ್ತಮ ರೀತಿಯಲ್ಲಿ ಜೀವನ ನಡೆಸುವುದೇ ಮಾನಸಿಕ ಆರೋಗ್ಯ ಅಂಥೇಳಿ WHO ಹೇಳಿದೆ. ಹಾಗಾದರೆ ಭಾವನೆಗಳು ಅಂದ್ರೇನು ಅಂಥೇಳಿ, ವ್ಯಕ್ತಿಯು ಮಾನಸಿಕವಾಗಿ ದೈಹಿಕವಾಗಿ ಅಂದರೆ ಏನು ಭಾವನೆಗಳು ವ್ಯಕ್ತಪಡಿಸುತ್ತಾನಲ್ಲ ಅವು ಏನಂತೀವಿ, ಭಾವನೆಗಳು ಅಂತಿರ್ತೀವಿ. ಅವು ಒಳ್ಳೆಯ ಭಾವನೆಗಳಾಗಿರ್ಬೋದು ಅಥವಾ ಕೆಟ್ಟ ಭಾವನೆಗಳಾಗಿರ್ಬೋದು. ಉದ್ರೇಕ ಸ್ಥಿತಿಗೆ ಏನಂತೀವಿ ನಾವು ಭಾವನೆ ಅಂತೇಳಿ ಕರಿತೀವಿ. ನಕಾರಾತ್ಮಕ ಭಾವನೆಗಳನ್ನು ಪಟ್ಟಿ ಮಾಡಿ, ಸಕಾರಾತ್ಮಕ ಭಾವನೆಗಳನ್ನು ಪಟ್ಟಿ ಮಾಡಿ ಅಂತಂದಿದ್ದಾರೆ ಇಲ್ಲಿ. ಹಾಗಾದರೆ ನಕಾರಾತ್ಮಕ ಭಾವನೆಗಳು ಯಾವುವಂದರೆ ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ಭಯ ಆಗಿರ್ಬೋದು, ಇವೆಲ್ಲ ಏನು ನಕಾರಾತ್ಮಕ ಭಾವನೆಗಳು. ಹಾಗಾದರೆ ಸಕಾರಾತ್ಮಕ ಭಾವನೆಗಳು ಪ್ರೀತಿ, ಪ್ರೇಮ, ಸಂತೋಷ, ಇವೆಲ್ಲ ಏನು ಸಕಾರಾತ್ಮಕ ಭಾವನೆಗಳು. ಈಗ ಚಟುವಟಿಕೆ ಕೊಟ್ಟಿದ್ದಾರೆ, ಚಟುವಟಿಕೆ ಏನು ಬೇಡ ನಮಗೆ. ಇಲ್ಲಿಗೆ ಏನಾಯ್ತಂದರೆ ಈ ಒಂದು ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳನ್ನು ಪಾಠ ಇಷ್ಟು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಮುಂದಿನ ಒಂದು ಲೆಸನನ್ನು ಕುರಿತು ತರಗತಿಯನ್ನು ಮಾಡೋಣ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಿಸಿ ಅಂತ. ವಾಚಿಂಗ್ ಆಲ್.